ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಮತ್ತೆ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ. ಇಬ್ರು ಒಟ್ಟಾಗಿ ಎಂಟ್ರಿ ಕೊಟ್ಟಿದ್ದಾರೆ KR ಪೇಟೆಗೆ. ಇಲ್ಲಿ ಮಂಡ್ಯ ಒಂದು ಜಿಲ್ಲೆಯ ಒಂದು KR ಪೇಟೆಯ ಒಂದು ಫಂಕ್ಷನ್ ಅಲ್ಲಿ ಇವಾಗ ಇನಾಗ್ರೇಷನ್ಗೆ ಅವರು ಗೆಸ್ಟ್ ಆಗಿ ಭರ್ಜರಿ ವಿಶೇಷವಾದ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ RTO ಒಂದು ಹುಟ್ಟುಹಬ್ಬದ ಒಂದು ಮಲ್ಲಿಕಾರ್ಜುನ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವಾಗ ಮಂಡ್ಯ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಗಿಲ್ಲಿ ಮತ್ತು ಕಾವ್ಯ ಅವರು. ಇಲ್ಲಿ ಕಾವ್ಯ ಮತ್ತು ಗಿಲ್ಲಿ ಅವರು ಏನಾದರೂ ಪ್ರೋಗ್ರಾಮ್ ಬರಬೇಕು ಅಂತ ಪ್ರೋಗ್ರಾಮ್ನಲ್ಲಿ ಇನ್ವೈಟ್ ಆಗ್ತಾರೆ ಅಂದ ತಕ್ಷಣ ದೊಡ್ಡ ಬ್ಯಾನರ್ ಹಾಕ್ಸ್ತಾರೆ, ದೊಡ್ಡ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಬಿಡ್ತಾರೆ. ಈ ಒಂದು ಮೇ 20ರಂದು ಗಿಲ್ಲಿ ಮತ್ತು ಕಾವ್ಯ ಅವರು ಮಂಡ್ಯ ಜಿಲ್ಲೆಯ ಒಂದು KR ಪೇಟೆಗೆ ಬರ್ತಿದ್ದಾರೆ. ನೀವು ಕೂಡ ಬನ್ನಿ, ಅಭಿಮಾನಿಗಳು ಕೂಡ ಬಂದು ಸಪೋರ್ಟ್ ಮಾಡಿ ಅಂತಂದು ವಿಡಿಯೋ ಕ್ಲಿಪ್ ಗಿಲ್ಲಿ ಅವರು ಮತ್ತು ಕಾವ್ಯ ಅವರು ಕೂಡ ಇಬ್ಬರು ಕೂಡ ಇನ್ಸ್ಟಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾರೆ. ಆ ಒಂದು ಪೋಸ್ಟ್ ನೋಡಿ ಸಿಕ್ಕಾಪಟ್ಟೆ ಜನರು ಈ ಒಂದು ಮೇ 20ರಂದು ನಿನ್ನೆ ತಾನೇ ನಡೆದಂಥ ಒಂದು ಪ್ರೋಗ್ರಾಮ್ ನೋಡಿದರೆ ನೀವೇ ಬೆಚ್ಚಿ ಬೆಳಿತೀರಾ, ಅಷ್ಟೊಂದು ಕ್ರೇಜ್ ಇದೆ, ಅಷ್ಟೊಂದು ಅಭಿಮಾನಿಗಳ ಒಂದು ಕೂಗಿದೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ, ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ KR ಪೇಟೆಗೆ ಮಲ್ಲಿಕಾರ್ಜುನ್ ಅವರ ಒಂದು ಹುಟ್ಟುಹಬ್ಬದ ವಿಶೇಷವಾಗಿ ಕಾವ್ಯ ಮತ್ತು ಗಿಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ಅವರು ಎಂಟ್ರಿ ಕಾರಿನಿಂದ ಬಂದ ತಕ್ಷಣ ಅವರಿಗೆ ಪೊಲೀಸರು ಆಗಲಿ ಸೆಕ್ಯೂರಿಟಿ ಇದೆ ಮತ್ತು ಸೆಕ್ಯೂರಿಟಿ ಬಾಡಿ ಗಾರ್ಡ್ ಕೂಡ ಕಾವ್ಯ ಮತ್ತು ಗಿಲ್ಲಿ ಒಂದು ಹಿಂದ್ಗಡೆ ಬರ್ತಾರೆ. ಕಾರ್ ಇಳಿದ ತಕ್ಷಣ ಅವರು VIP ದವರು ಎಷ್ಟು ಭರ್ಜರಿ ಎಂಟ್ರಿ ಕೊಡ್ತಾರೋ ಅದೇ ರೀತಿಯಾಗಿ ಇವಾಗ ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ಬಾಡಿ ಗಾರ್ಡ್ಸ್ ಆಗಲಿ ಪೊಲೀಸ್ ಸಿಬ್ಬಂದಿಯಾಗಿ ಎಲ್ಲರೂ ಸೆಕ್ಯೂರಿಟಿ ಕೊಡ್ತಾರೆ. ಅವರು ಬಂದ ತಕ್ಷಣ ಅವರಿಗೆ ಪ್ರಶಸ್ತಿ ಕೊಡ್ತಾರೆ, ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡ್ತಾರೆ. ಇಡೀ ಕರ್ನಾಟಕದ ಒಂದು ಫೇಮಸ್ ಆದಂಥ ಗಿಲ್ಲಿ ಮತ್ತು ಕಾವ್ಯ ಅವರು ಇವಾಗ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟೊಂದು ಕ್ರೇಜ್ ಇದೆ. ಇಲ್ಲಿ ಬಿಗ್ ಬಾಸ್ 5 ತಿಂಗಳಾದರೂ ಕೂಡ ಅವರ ಒಂದು ಕ್ರೇಜ್ ನೆಕ್ಸ್ಟ್ ಲೆವೆಲ್ಲೇ ಅಂತಿರ್ಬೋದು. ಇವಾಗ ಬರ್ತಾ ಇಲ್ಲಿ ಲೆವೆಲ್ ಕಡಿಮೆ ಆಗ್ಬೋದು, ಬಟ್ ಇವರೊಂದು ಕ್ರೇಜ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಗಿಲ್ಲಿ ಅವರೊಂದು ಫಾಲೋಯಿಂಗ್ಸ್ ಕೂಡ ಇಲ್ಲಿ 3,84,000 ಇತ್ತು, ಇವಾಗ 2.1 ಬಿಲಿಯನ್ ಗಟ್ಟಲೆ ಫಾಲೋಯಿಂಗ್ಸ್ ಇದ್ದಾರೆ. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ ಗುರು. ಎಷ್ಟು ಕ್ರೇಜ್ ಅಂದರೆ ಇಲ್ಲಿ ಅವರೊಂದು ಸಿನಿಮಾ ಕೂಡ ಆಫರ್ಸ್ ಬಂದಿದೆ ಮತ್ತು ಕಾವ್ಯರು ಕೂಡ ಸಿನಿಮಾ ಒಂದು ಒಳ್ಳೆ ಆಫರ್ಸ್ ಕೂಡ ಬಂದಿದೆ. ಇವಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ. ಮಿಂಚಿಂಗ್ ಸ್ಟಾರ್ ಅಂತಲೇ ಹೇಳ್ಬೋದು. ಟ್ರೆಂಡಿಂಗ್ನಲ್ಲಿ ಇರೋ ಒಂದು ಹೀರೋಯಿನ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇವರ ಒಂದು ಲೆವೆಲ್ಗೆ ಎಲ್ಲರೂ ಫಿದಾಗ್ಬಿಟ್ಟಿದ್ದಾರೆ. ಅಭಿಮಾನಿಗಳ ಒಂದು ಹುಚ್ಚು ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ಇವಾಗ ಸಾಕಷ್ಟು ಗೆಸ್ಟ್ ಕೂಡ ಬಂದಿದ್ದರು, ಅವರ ರಾಜಕೀಯದವರು ಕೂಡ ಬಂದಿದ್ದರು ಮತ್ತು ಗುರೂಜಿ ಕೂಡ ಬಂದಿದ್ದರು. ಅಲ್ಲಿ ಸನ್ಮಾನ ಮಾಡಿದರು, ಪ್ರಶಸ್ತಿ ಕೊಟ್ಟಿದ್ದರು, ಶಾಲ್ ಹೊದಿಸಿ ಅವರಿಗೆ ಎಲ್ಲ ಒಂದು. ಮತ್ತು ಬೇರೆದವರು VIP ಒಂದು ವಿಡಿಯೋ ಕಾಲ್ ಮಾಡಿರ್ತಾರೆ. ವಿಡಿಯೋ ಕಾಲ್ದಲ್ಲಿ ಗಿಲ್ಲಿ ಮತ್ತು ಕಾವ್ಯನ ತೋರಿಸ್ತಾರೆ, ಹಾಯ್ ಮಾಡ್ತಾರೆ. ಅಭಿಮಾನಿಗಳಂತೂ ಗಿಲ್ಲಿ ಕಾವ್ಯ ಅಂತಂದು ಕ್ರೇಜ್ ನೋಡಿದರೆ ಸಿಕ್ಕಾಪಟ್ಟೆ. ಹೇಗೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಪಬ್ಲಿಕ್ ಅವರು ಬಂದಿದ್ರು ಅಲ್ವಾ, ಆ ಥರ ಕ್ರೇಜ್, ಅಷ್ಟೊಂದು ಕ್ರೌಡ್ ಇತ್ತು. ಗಿಲ್ಲಿ ಫುಲ್ಲು ಕ್ರೇಜ್ ಸಿಕ್ಕಾಪಟ್ಟೆ. ಗಿಲ್ಲಿಯವನು ಸ್ಟೇಜ್ ಮೇಲೆ ಬರೋದಾಗಲಿ, ಅಭಿಮಾನಿಗಳು ಇಲ್ಲಿ ಒಬ್ಬ ಅಭಿಮಾನಿ ಅಂತರೂ ಮುಗಿಬಿದ್ದು ಗಿಲ್ಲಿನ ನಾನು ಮೀಟ್ ಆಗಲೇಬೇಕು, ಸೆಲ್ಫಿ ತೆಗೆದುಕೊಳ್ಳೇಬೇಕು ಅಂತಂದು ಎಷ್ಟೊಂದು ಕಷ್ಟಪಟ್ಟಿದ್ದ. ಆ ಒಂದು ದೃಶ್ಯವನ್ನು ನೋಡಿದ ಗಿಲ್ಲಿ ಅವ್ರನ್ನ ಬಿಡಿ ಅಂದಾಗ, ಇಲ್ಲ ಸರ್ ನಿಮಗೆ ತೊಂದರೆ ಆಗುತ್ತೆ ಅಂದಾಗ, ಏನೂ ತೊಂದರೆ ಆಗಲ್ಲ ಬಿಡಿ ನಾನೆಲ್ಲ ಇರ್ತೀನಿ ಅಂದಾಗ ಸೆಕ್ಯೂರಿಟಿ ಅವರು ಅಭಿಮಾನಿಗಳನ್ನು ಹೊರಗೆ ಹಾಕ್ತಾ ಇರೋದನ್ನು ಗಿಲ್ಲಿ ಕಂಡು ಆವಾಗ ಅಭಿಮಾನಿಯ ಒಂದು ಜೊತೆಗೆ ಸೆಲ್ಫಿ ತಗೊಂಡು ಹ್ಯಾಂಡ್ಶೇಕ್ ಮಾಡ್ತಾರೆ. ತುಂಬ ದೊಡ್ಡ ಅಭಿಮಾನಿ ಸರ್, ನೀವು ನನ್ನನ್ನು ಇಲ್ಲಿ ಕ್ಲಾಪ್ಸ್ ಇದು ಹ್ಯಾಂಡ್ಶೇಕ್ ಮಾಡಿ ನನ್ನ ಜೊತೆ ಕ್ಲೋಸ್ ಆಗಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು, ನಾನಂತರೂ ತುಂಬ ಖುಷಿ ಪಡ್ತೇನೆ, ಒಂದು ಸೆಲ್ಫಿ ತಗೊಳ್ಳಿ ಅಂತಂದಾಗ ಸೆಲ್ಫಿ ತಗೊಳ್ತಾನೆ ಅಭಿಮಾನಿ. ಆವಾಗ ಫುಲ್ ಖುಷಿಯಾಗಿ ಗಿಲ್ಲಿ ಒನ್ನೊಳ್ಳಿ ಗಿಲ್ಲಿ, ನಮ್ಮ ಗಿಲ್ಲಿ ಅಂದರೆ ಏನು, ಎಲ್ಲರೂ ಇವಾಗ ಸ್ಟಾರ್ ಆದಮೇಲೆ, ಇವಾಗ ತುಂಬ ಫೇಮಸ್ ಆದಮೇಲೆ ಎಲ್ಲ ಒಂದು ಅಭಿಮಾನಿಗಳನ್ನು ಬಿಟ್ಟೇ ಬಿಡ್ತಾರೆ. ಆದರೆ ನೀವು ಯಾವತ್ತೂ ಬಿಟ್ಟಿಲ್ಲ. ಯಾರೇ ಏನಾದರೂ ಮೀಟ್ ಆಗಬೇಕು ಅಂದರೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಅವರನ್ನು ಮೀಟ್ ಮಾಡ್ತೀರಾ. ಆ ಒಂದು
ಒಂದು ಒಳ್ಳೆಯ ಗುಣಕ್ಕೆ ಗಿಲ್ಲಿ ಅವರು ಇಷ್ಟರ ಮಟ್ಟಿಗೆ ಕ್ರೇಜ್ ಇದೆ. ಇವಾಗ ಸಾಕಷ್ಟು ಫ್ಯಾನ್ಸ್ಗಳಾಗಲಿ ಸೆಲೆಬ್ರಿಟೀಸ್ಗಾಗಲಿ ಫೇಮಸ್ ಆಗಿರ್ತಾರೆ. ಇವರು ಕಷ್ಟಪಟ್ಟು ಬೆಳೆದಿರ್ತಾರೆ, ಬಟ್ ಫೇಮಸ್ ಆದ ತಕ್ಷಣ ಎಲ್ಲರನ್ನೂ ಮರೆತು ಬಿಡ್ತಾರೆ. ಏನು ಫುಲ್ ಲೆವೆಲ್ಲೇ ಚೇಂಜ್ ಆಗಿಬಿಡ್ತದೆ. ಬಟ್ ಇವರ ಒಂದು ಲೆವೆಲ್ ಎಷ್ಟೇ ಫೇಮಸ್ ಆದರೂ ಕೂಡ ಅವರು ಅಭಿಮಾನಿಗಳೇ ನಮ್ಮ ದೇವರು ಅಂತಂದು ಪೂಜಿಸ್ತಾ ಇದ್ದಾರೆ. ಅಭಿಮಾನಿಗಳೇ ಬಿಟ್ಟರೆ ನಾವು ಇಲ್ಲ. ಅಭಿಮಾನಿಗಳಿಗೆ ನಾವು ಸಪೋರ್ಟ್ ಮಾಡದೇ ಇದ್ದರೆ, ಅವ್ರನ್ನ ಮಾತಾಡಿಸ್ಲೇ ಇದ್ದರೆ ನಮ್ಮನ್ನ ಯಾರು ಇಷ್ಟಪಡ್ತಾರೆ ಅಂತಂದು ಗಿಲ್ಲಿ ಅವರು ಒಂದು ಡೈಲಾಗ್ ಹೇಳ್ತಾರೆ. ಆವಾಗ ಡಮಲ್ ಡಿಮಿಲ್ ಡಿಕ್ಕ ನಾವು ಇರೋದು ಅಂತಂದು ಒಂದು ಡೈಲಾಗ್ ಕೂಡ ಹೇಳ್ತಾರೆ. ಆವಾಗ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೋತಂಬರಿ ಬೀಜ ಸಾಗ ಸೊಪ್ಪು, ಗಿಲ್ಲಿ ಮಾಡು ತಪ್ಪು, ಗಿಲ್ಲಿ ಅಂತಲೂ ಡೈಲಾಗ್ ಹೇಳ್ತಾರೆ. ಸಾಂಗ್ ಕೂಡ ಹೇಳ್ತಾರೆ. ಪರ್ಫಾರ್ಮೆನ್ಸ್ ಇಬ್ಬರು ಕೂಡ ಸಖತ್ತಾಗಿ ಸಾಕಷ್ಟು ದಿನಗಳ ಆಯಿತು ಇಬ್ಬರು ಒಟ್ಟಿಗೆ ಡ್ಯಾನ್ಸ್ ಮಾಡಿಲ್ಲ, ಪ್ಲೀಸ್ ಡ್ಯಾನ್ಸ್ ಮಾಡಿ ಅಂದಾಗ ಒಂದು ಡ್ಯಾನ್ಸ್ ಕೂಡ ಮಾಡ್ತಾರೆ ಕಾವ್ಯ ಮತ್ತು ಗಿಲ್ಲಿ ಅವರು. ಇಬ್ಬರು ಕ್ರೇಜ್ ನೋಡಿದರೆ ಕ್ಯೂಟ್ ಕಪಲ್ ಅಂತಲೇ ಹೇಳ್ಬೋದು. ಆವಾಗ ಅಭಿಮಾನಿಗಳು ಒಂದು ಕ್ವಶನ್ ಕೇಳ್ತಾರೆ. ಏನು ಕ್ವಶನ್ ಕೇಳ್ತಾರೆ ಅಂದರೆ, ಗಿಲ್ಲಿ ಅವ್ರನ್ನ ಯಾವಾಗ ಮದುವೆ ಆಗ್ತೀರಾ, ಕಾವ್ಯ ಅವರು ಯಾವಾಗ ಮದುವೆ ಆಗ್ತೀರಾ? ಇಷ್ಟು ದಿನಗಳಾದರೂ ಕೂಡ ನೀವು ಒಂದು ಗುಡ್ ನ್ಯೂಸ್ ಕೊಟ್ಟಿಲ್ಲ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ನಿಮ್ಮ ಒಂದು ಟ್ರೆಂಡಿಂಗ್ ವಿಡಿಯೋಸೇ ವೈರಲ್ ಆಗ್ತಿದೆ. ಎಂಗೇಜ್ಮೆಂಟ್ ಆಯಿತು, ಗಿಲ್ಲಿ ಸರ್ಪ್ರೈಸ್ ಗಿಫ್ಟ್ ಕೊಟ್ಟ, ಕಾವ್ಯ ಅವರು ಕೊಟ್ಟರು ಅಂತಂತಾರೆ. ನೀವು ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ, ಗಿಲ್ಲಿ ಅವ್ರನ್ನ ಎಷ್ಟು ಗೋಳಕೊಯ್ತೀರಾ ಅಂತ ಅಭಿಮಾನಿಗಳು ಹೇಳ್ತಾರೆ. ಆವಾಗ ಕಾವ್ಯ ಅವರು ಹೇಳ್ತಾರೆ, ನಾನು ಇನ್ನೂವರೆಗೂ ಆ ಥರ ಫೀಲಿಂಗ್ಸ್ನಲ್ಲಿ ಇರ್ತಿಲ್ಲ. ನಾನು ಕರಿಯರ್ ನೋಡ್ಕೋಬೇಕು. ಇನ್ನೂ 3 ವರ್ಷ ನಾನು ಮದುವೆನೇ ಮಾಡಲ್ಲ, ಯೋಚನೆನೇ ಮಾಡಿಲ್ಲ. ನಾನು ಇನ್ನೂ ಬೆಳಿಬೇಕು, ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ನಾನು ಪಡ್ಕೊಳ್ಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಆಮೇಲೆ ನಮ್ಮ ಅಪ್ಪ ಅಮ್ಮ ಯಾರನ್ನ ತೋರಿಸ್ತಾರೋ ಅವ್ರನ್ನ ಮದುವೆ ಮಾಡ್ಕೊತೀನಿ ಅಷ್ಟೇ ಅಂತೂ ಕಾವ್ಯ ಅವ್ರು ಹೇಳ್ತಾರೆ. ಅವಾಗ ಗಿಲ್ಲಿ ಅವ್ರನ್ನ ಕೇಳ್ತಾರೆ, ನಿಮ್ಮ ಮನೆಯಲ್ಲಿ ಇವಾಗ ಆಲ್ರೆಡಿ ಮದುವೆ ಮಾತುಕತೆ ಬರ್ತಾ ಇದೆ, ಹೆಣ್ಣು ನೋಡುವ ಶಾಸ್ತ್ರ ಕೂಡ ಆಗ್ತಾ ಇದೆ, ಯಾರು ನಿಮ್ಮ ಒಂದು ನೀವು ಕೂಡ ಲವ್ ಮಾಡಿದ್ರ ಅಂತ ಗೊತ್ತು, ನಿಮ್ಮ ಹಣೆಯಲ್ಲಿ ಯಾರು ಬರ್ದಿದ್ದಾರೆ ಅಂದಾಗ ಗಿಲ್ಲಿ ಅವರು ಹೇಳ್ತಾರೆ ಒಂದು ಮಾತು, ನನ್ನ ಹಣೆಯಲ್ಲಿ ಕಾವ್ಯ ಅವರು ಬರ್ದಿದ್ರೆ ಅವರೇ ಬರ್ತಾರೆ, ಇಲ್ಲ ಅಂದರೆ ಬೇರೆದವರು ಬರ್ತಾರೆ. ನಾನಂತೂ ತುಂಬ ಕೇಳೋದಿಲ್ಲ, ಎಲ್ಲ ನನ್ನ ವಿಧಿ ಲಿಖಿತ ಹಣೆ ಬರದಲ್ಲಿ ಭಗವಂತ ಯಾರನ್ನ ಬರ್ದಿರ್ತಾರೋ ಅವ್ರು ಬಂದೇ ಬರ್ತಾರೆ. ನಿಮಗೆ ಮಾತ್ರ ಏನೇ ನನ್ನ ಒಂದು ಹೆಣ್ಣು ನೋಡುವ ಶಾಸ್ತ್ರ ಆಗಲಿ, ನಾನು ಲವ್ ಮಾಡ್ತಾಯಿದ್ರೆ ನಿಮಗೆ ಹೇಳ್ತೀನಿ, ಫಸ್ಟಾಗಿ ನೀವು ತಿಳಿದುಕೊಳ್ಳಿ, ಖುಷಿಯಾಗಿ ಅಭಿಮಾನಿಗಳಿಗೆ ಖುಷಿ ಪಡಿ ಅಂದಾಗ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರೊಂದು ಸಂಭಾವನೆ ಕೂಡ ಇವಾಗ ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ಇವೆಂಟ್ಗಳಲ್ಲಿ ಅವರ ಒಂದು ಕ್ರೇಜ್, ಅವರ ಒಂದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇತ್ತು. ಅದಕ್ಕೋಸ್ಕರ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರ ಎಂಟ್ರಿಗೆ ಇವಾಗ ಪೇಮೆಂಟ್ ಡಬಲ್ ಕೂಡ ಆಗಿದೆ. ಹಾಗೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರೊಂದು ಕ್ರೇಜ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇವಾಗ ನೆಕ್ಸ್ಟ್ ಸೀಸನ್ 13 ಬಂದರೂ ಕೂಡ ಅವರ ಒಂದು ಕ್ರೇಜ್ ನಿಲ್ಲಿಸ್ತಾನೆ ಇಲ್ಲ. ಹಾಗೆ ಇಲ್ಲಿ ಗಿಲ್ಲಿ ಒಂದು ಹುಟ್ಟುಹಬ್ಬ ದಿನವೇ ಜೂನ್ 21ರಂದು ಇವಾಗ ಹುಟ್ಟುಹಬ್ಬ ದಿನವೇ ಇವಾಗ ಗಿಲ್ಲಿ ಅವರು ಎಲ್ಲ ಒಂದು ಅಭಿಮಾನಿಗಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ. ಏನಪ್ಪ ಅಂದರೆ ಅವರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಯಾವ ಸಿನಿಮಾದ ಹೆಸರು ಏನು, ಟ್ರೈಲರ್ ಕೂಡ ಬಿಡುಗಡೆ ಆಗುತ್ತೆ. ಈ ಒಂದು ಸಿನಿಮಾದಲ್ಲಿ ಕಾವ್ಯ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಕಾವ್ಯ ಅವರು ರೆಸ್ಪಾನ್ಸ್ ಇಲ್ಲ. ನಾನು ಇಷ್ಟೊಂದು ಕ್ಲೋಸ್ನೆಸ್ ಇದ್ರೇ ನೀವಿಬ್ಬರು ಲವರ್ಸು ಮದುವೆ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇವಾಗ ಸಿನಿಮಾ ಒಂದು ಚಾನ್ಸ್ನಲ್ಲಿ ನಾನು ಹೋದರೆ ಪಕ್ಕ ಇವರಿಬ್ಬರು ನಮ್ಮಿಬ್ಬರನ್ನ ಮದುವೆ ಮಾಡಿಸ್ಬಿಡ್ತಾರೆ ಅಭಿಮಾನಿಗಳು ಅಂತಂದು ಈ ಒಂದು ಸಿನಿಮಾಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಕಾವ್ಯರ ಮನಸ್ಸು ಬದಲಿಸಿ ಗಿಲ್ಲಿ ಜೊತೆಗೆ ಆ್ಯಕ್ಟ್ ಮಾಡಿದರೆ ಅಭಿಮಾನಿಗಳ ಕನಸು, ಎಲ್ಲರೊಂದು ಕನಸು ಫುಲ್ಫಿಲ್ ಆಗುತ್ತೆ. ಆದಷ್ಟು ಬೇಗನೆ ಗಿಲ್ಲಿ ಕಾವ್ಯವರು ಒಂದಾಗಲಿ, ಗುಡ್ ನ್ಯೂಸ್ ಕೊಡಲಿ. ಒಂದು ಸಿನಿಮಾದಲ್ಲಿ ಗಿಲ್ಲಿ ಒಂದು ಹುಟ್ಟುಹಬ್ಬ ದಿನವೇ ಸರ್ಪ್ರೈಸ್ ಗಿಫ್ಟ್ ಕೊಡಲಿ ಕಾವ್ಯ ಅವರು. ಅಂದರೆ ಈ ಒಂದು ಸಿನಿಮಾದಲ್ಲಿ ನಾನೇ ಆ್ಯಕ್ಟ್ ಮಾಡ್ತೀನಿ ಅಂತಂದು ಒಪ್ಕೋಬೇಕು. ಆ ಥರ ಒಂದು ಏನೋ ಮೂಮೆಂಟ್ ಕ್ರಿಯೇಟ್ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.